ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಾದ್ಮೇಲೆ ನಮ್ಮ ಅಮ್ಮಂಗೆ ಅಡುಗೆಗೆ ಹೆಲ್ಪ್ ಮಾಡಬೇಕು. ನಮ್ಮಮ್ಮ ಏನೋ ಮಾಡ್ತವ್ರೆ, ಇಲ್ಲೇನೋ ಕ್ಲೀನ್ ಮಾಡ್ತವ್ರೆ ನಮ್ಮಮ್ಮ. ಎಲ್ಲ ಎತ್ತಿ ಕ್ಲೀನ್ ಎಲ್ಲ ಗಲಿ ಅಂದರೆ ಕ್ಲೀನ್ ಮಾಡೋರೆ. ಮೇಲಿಂದ ಎಲ್ಲ ಧೂಳು ಮಾಡಿ ನೀಟಾಗಿ ಇನ್ನೊಂದ್ಸತಿ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ತಿಂದ್ಬಿಟ್ಟು ಮತ್ತೆ ವಿಡಿಯೋ ಮಾಡಬೇಕು. ನಮ್ಮ ಅಜ್ಜಿ ಬಿಗ್ ಬಾಸ್ ನೋಡ್ತಾ ಇದ್ದಾರೆ. ಬಿಗ್ ಬಾಸ್ ರೀಕ್ಯಾಮ್ ರಾತ್ರಿನೂ ನೋಡ್ತಾರೆ, ಬೆಳಿಗ್ಗೆನೂ ನೋಡ್ತಾರೆ. ಎಲ್ಲಿ ನೋಡಿ ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ಇದ್ರೂ ಕೈಯಲ್ಲಿ ಹೋಗಿದ್ದಾರೆ, ಕರೆಂಟ್ ಬಿಲ್ ಬರುತ್ತೆ ಅಂತ. ಎಂತ ತಂದಿದ್ದು ನಾನು ವಾಷಿಂಗ್ ಮಿಷಿನ್? ಎಂತಕ್ಕೆ ತಂದಿದ್ದು ಅಜ್ಜಿ? ಅವತ್ತು ಇದು ಹಾಸ್ಪಿಟಲ್ ಬಟ್ಟೆ ಏನೋ ಅಲ್ವಾ ಮಮ್ಮಿ? ಹಾಸ್ಪಿಟಲ್ ಬಟ್ಟೆ ಅಂದ್ಬಿಟ್ಟು ಹಾಕಿದ್ದಕ್ಕೆ ಅವತ್ತು 2 hours ಏನೋ ತಗೊಂಡಿತ್ತು ಅದು ಒಗ್ಯಕ್ಕೆ. ಅವತ್ತಿಂದ ಅಮ್ಮ ಬಾಬಾ ಕೈಯಲ್ಲೇ ಒಗ್ಯೋದು. ನಾವು ಇಲ್ದಲ್ಲೇ ಇದ್ದಾಗ ಒಗ್ಯೋದು ಅದು ಕೈಯಲ್ಲಿ. ಬೆದು ಎಲ್ಲ ತೋರಿಸು ನಾಲ್ಗೆ. ಚೆನ್ನಾಗಿಲ್ಲ, ಕೆಂಪಾಗದೆ. ಒಂದಿನ ಎತ್ತುತ್ತೀನಿ ಇರು, ನೀನು 2 ಕೆಜಿ ಚೀಲನ ಎತ್ತುತ್ತೀನಿ. ಇವನು ಇನ್ನ ವಾಚ್ ಸೆಟ್ ಮಾಡ್ಕೊಂಡೇ ಕೂತವ್ನಿ. ಹೋಗ ಕಾಲೇಜ್ಗೆ ಜ್ಯೂಸ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದು. ಏನು ಸುದ್ದ ಇದು? ಎಲ್ಲ ಕ್ಲೀನ್ ಮಾಡ್ತಾರೆ ನಮ್ಮ ಅಜ್ಜಿ. ಅಜ್ಜಿ ಅದು ಇದು ಹುಷಾರು, ಅಲ್ಲಿ ಬಿಡು. ನಾನು ಏನು ಇವಾಗ ನಾವು ನನ್ನ ರೂಮ್ ಕ್ಲೀನ್ ಮಾಡೋಣ. ನನ್ನ ಕಬೋರ್ಡ್ ಕ್ಲೀನ್ ಮಾಡ್ಕೊಬೇಕು. ತೆಗೆದ್ರೆ ಬಿದ್ದೋಯ್ತವೆ ಎಲ್ಲ. ಫುಲ್ಲೆಲ್ಲ ತುರ್ಬಿಟ್ಟಿದ್ದೀನಿ. ಏನಿಲ್ಲ ಅಂದ್ರೆ ಲಾಸ್ಟ್ ವೀಕ್ ಸಹ ಮಾಡಿದ್ದೆ, ತಿರ್ಗಾ ಹಿಂಗೆ ಮಾಡ್ಕೊಂಡಿದ್ದೀನಿ. ನಮ್ಮಮ್ಮ ಬೈಯಕ್ಕೂ ನಾನು ಮಾಡೋದಕ್ಕೂ ಸೂಪರಾಗಿ ಮಾಡ್ಕೊತೀನಿ. ಒದ್ರಿದೆಲ್ಲ ಆಯ್ತು. ಇವಾಗ ಕಸ ಒಂದು ಗುಡಿಸ್ಬಿಟ್ರೆ ನನ್ನ ಜಾಬ್ ಮುಗಿಯುತ್ತೆ. ಆಮೇಲೆ ಪೂರಿ, ಅಮ್ಮಂಗೆ ಪೂರಿ ಹೊತ್ಕೊಟ್ಟು ಎಲ್ಲ ಊಟ ಮಾಡಿಬಿಟ್ರೆ ಬೆಳಗ್ಗೆ ಕೆಲಸ ಮುಗಿಯುತ್ತೆ. ಅಮ್ಮ ಪಾತ್ರೆ ತೊಳಿತಾ ಇದ್ದಾರೆ. ನಮ್ಮ ಮನಸ್ಸಲ್ಲಿ ನನಗೆ ಬೈಕೋತಾ ಇರ್ತಾರೆ, ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ನನಗೇನು ಪಾತ್ರೆ ತೊಳೆಯೋದು ಹೆಲ್ಪ್ ಮಾಡಲ್ಲ ಅಂತ. ಒಂದ್ಸಲೇ ಬೈಕೋತಿರ್ತಾರೆ, ಹೇಳಲ್ಲ ಅಷ್ಟೇ. ಇವಾಗ ನಮ್ಮ ಅಜ್ಜಿ ಕೊಡಜ್ಜಿ ನಾನು ಗುಡಿಸ್ತೀನಿ ನೋಡಿ. ನಮ್ಮ ಅಜ್ಜಿ ಕಸ ಗುಡಿಸ್ತವ್ರೆ. ನಾನು ಗುಡಿಸ್ತೀನಿ ಅಂದರೆ ಅವರೇ ಗುಡಿಸ್ತವ್ರೆ. ನಾವು ಒಂದು ಕಡೆ ಇವಾಗ ಕುತ್ಕೊಂಡು ಬಿಡೋಣ. ಈಗ ತಾನೇ ಮಾಡಿದ್ದೀನಿ, ಎಲ್ಲ ಮತ್ತೆ ಅಂತಾರೆ. ಅದಕ್ಕೆ ಬೇಜಾರು ಮಾಡೋಕ್ಕೆ. ತೋರಿಸ್ತೀನಿ ನೋಡಿ. ಹಿಂಗೆಲ್ಲ ನಾನು ರೆಡಿ ಮಾಡಿ ಹಿಂಗೆ ಇಕ್ಕಿರ್ತೀನ. ನನ್ನ ತಮ್ಮ ಬಂದರೆ ಎಲ್ಲ ಅಂಡ್ಬಿಡ್ತಾನೆ. ಈಗ ಸೋಫಾ ಪ್ರತಿಯೊಂದು ಹಿಂಗೆ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿರ್ತೀನಿ. ಬಂದು ಎಲ್ಲ ಕೆಡಿಸ್ಬಿಡ್ತಾನೆ. ಒಟ್ಟು ನನಗೆ ಹಿಂಸೆ ಕೊಡ್ತಾ ಇರಬೇಕು ಅವನು. ಹಿಂಸೆ ಕೊಟ್ಟು ನಾನು ಒಂದು ಕಡೆಯಿಂದ ರೆಡಿ ಮಾಡ್ಕೊಬಂದ್ರೆ ಒಂದು ಕಡೆಯಿಂದ ಹಾಳು ಮಾಡ್ಕೊಂಡು ಬಂದು ಏನು ಸಿಗ್ತಾನೆ. ಹಂಗೆ ಎಲ್ಲ ಆಯಿತು. ಆಗ್ಲೇ ಹಾಕತ್ತಾ ಇದ್ದೀಯ ಎಲ್ಲಡ್ಕೆನಾ? ಎಲ್ಲಡ್ಕೆ ಹಾಕೊಂಡು ಕೂತಿರೋದು ನೋಡಿ. ಈಗ
ಪೂರಿ ಕರಿಬೇಕು. ನಾನು ಮಾಡ್ತೀನಿ ಅಂದರೆ ನಮ್ಮ ಅಮ್ಮನೇ ಮಾಡ್ತಾವ್ರೆ ಅನ್ನೋದಕ್ಕೆ ಮಾಡಬೇಕು. ಮಾಡ್ತೀನಿ ಅಂದರೆ ಎಲ್ಲ ನಾನೇ ಮಾಡ್ತೀನಿ ಅಂತಲ್ಲ, ಸ್ವಲ್ಪ ಒತ್ಕೊಂಡು ನಾನು ಬಿಟ್ಕೊಡ್ತೀನಿ. ಅವಾಗ ನಾನು ಕರ್ಕೋತೀನಿ. ಸ್ವಲ್ಪ ಎಣ್ಣೆಗೆ ಹಾಕೊಟ್ರೆ ಬಿಸಿ ಬಿಸಿ ರಜ್ಜಿ ತಿನ್ನುತ್ತೆ. ಅತ್ತಾಗಿ ಬಾಣಲಿ ತಗೊಳ್ಳೋ. ಮಿಕ್ಸ್ ವೆಜ್ ಕುರ್ಮಾ ಟೇಸ್ಟ್ ಹೇಳ್ತೀನಿ ಫ್ರೆಂಡ್ಸ್. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟೇ. ಹಂಗಂದ್ರೆ ನಿಮ್ಮಮ್ಮ ಚೆನ್ನಾಗಿ ಮಾಡಲ್ಲ? ಚೆನ್ನಾಗಿ ಮಾಡಲ್ಲ ಫ್ರೆಂಡ್ಸ್, ಚೂರು ಚೆನ್ನಾಗಿರಲ್ಲ, ತಿನ್ನಕ್ಕೆ ಆಗಲ್ಲ. ಆಯ್ತು ಬಿಡು. ಇಲ್ಲ ಸಖತ್ತಾಗಿ ಮಾಡ್ತಾರೆ, ಬೇಡ ಬೇಡ. ಸೂಪರ್ ಆಗಿರುತ್ತೆ. ತೀರಾ ವಿಷಯ ಅಯ್ಯೋ ಇದ್ದಂಗೆ ಇನ್ನು ನನಗೆ ಸೋಮವಾರದಿಂದ ಊಟ ಹಾಕಲ್ರಪ್ಪ. ಫುಲ್ ಗರಂ ಹಾಕ್ಬಿಟ್ರು. ಹಂಗೇನಿಲ್ಲ, ಚೆನ್ನಾಗಿ ಮಾಡ್ತಾರೆ, ಸೂಪರ್ ಆಗಿರುತ್ತೆ. ಒಳ್ಳೆ ರೆಸ್ಟೋರೆಂಟ್ ಅಲ್ಲಿ ಮಾಡೋ ತರ ಮಾಡ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಒಂದೇ ಒಂದು ನಿಮ್ಮಮ್ಮ ಅಡಿಗೆ ಚೆನ್ನಾಗಿ ಮಾಡ್ತಾರೆ. ಅಷ್ಟೊಂದೆಲ್ಲ ಇದು ಮಾಡಬೇಡ, ಕರೆಕ್ಟಾಗಿ ಏನಿದೆಯೋ ಅದೇ ಹೇಳಷ್ಟೇ. ಚೆನ್ನಾಗಿದ್ರೆ ಚೆನ್ನಾಗಿ ಮಾಡ್ತಾರೆ, ಸೂಪರ್. ಈಗ ಗೊತ್ಕೊಡ್ಬಾ. ಬನ್ನಿ ಜನರೇ, ಬನ್ನಿ. ನಾನು ಇವಾಗ ಪೂರಿ ಗೊತ್ತೀನಿ, ಹೆಂಗೆ ರೌಂಡ್ ಗುಂಡಾಗಿ ಗೊತ್ತಿರ್ಬೇಕಂತ ಹೇಳ್ಕೊಡ್ತೀನಿ. ಯಾವ್ದು ತಗೊಬಿಡು. ನನ್ನ ವಾಯ್ಸ್ ಹೋಗ್ಬಿಟ್ಟೈತೆ ಅಮ್ಮ. ಪೂರಿ ಮಾಡ್ತಾ ಇಲ್ಲ ನಮ್ಮಮ್ಮ. ಪೂರಿ ನಾನು ನಿಮಗೆ ಒಬ್ಳಿಗೆ ತೋರಿಸ್ತೀನಿ. ಅಣ್ಣ ಆಯ್ ಮಾಡ ಅಣ್ಣ. ಘನ್ಶ್ಯಾಮ್ ಅಂತ ನಮ್ಮ ಅಣ್ಣ, ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾರಲ್ಲ ಆ ಥರ. ಕಾಲೇಜಲ್ಲಿ ಮೀಟಾಗಿ ಅಣ್ಣ ತಂಗಿ ಥರ ಇದ್ದು, ಸ್ವಂತ ಅಣ್ಣನಿಗಿಂತ ಜಾಸ್ತಿ ನೋಡ್ಕೊತಾನೆ ನಮ್ಮ ಅಣ್ಣ. ಅಳ್ಬೇಡ ಚೆನ್ನಾಗಿ ನೋಡ್ಕೊತಾನೆ. ಅಂದರೆ ನಾನೇನಾದರೂ ಕೇಳಿದ್ರೆ ಕೊಡ್ಸೋದು ಎಲ್ಲ. ನಮ್ಮಮ್ಮ ಗೊತ್ತಲ್ಲ, ನಮ್ಮಮ್ಮ ಅಮ್ಮ ಎಲ್ಲ ನಮ್ಮ ಅಜ್ಜಿ ಎಲ್ಲ ಕಸ ಗುಡಿಸಿ ಫುಲ್ ನೀಟ್ ಮಾಡಿಬಿಟ್ಟವ್ರೆ ನೋಡ್ರಿ. ಒಂದು ರೌಂಡ್ ಎಲ್ಲಾಡ್ಕೆ ಮುಗ್ದೈತೆ, ಈಗ ಇನ್ನೊಂದು ರೌಂಡ್ ಕಾಯ್ತವ್ರೆ. ಊಟ ಆದ್ಮೇಲೆ ಮತ್ತೆ ಇನ್ನೊಂದ್ಸತಿ ಹಾಕೋತಾರೆ. ಅಮ್ಮ ಹೊಟ್ಟೆ ಇಶಿತೈತೆ. ಇನ್ನು ನಮ್ಮಮ್ಮ ಮಾಡ್ತಾನೆ ಅವ್ರೆ. ಟೈಮ್ ಆಗಲೇ 11 ಗಂಟೆ. ಊಟ ಮಾಡೋ ಟೈಮ್ ನಮ್ಮಮ್ಮ ಟಿಫನ್ ಹಾಕ್ತವ್ರೆ, ಮನೆ ಕ್ಲೀನ್ ಮಾಡಿಕೊಂಡು. ಹಿಂಗೆ ರಜೆ ಇದ್ದರೆ ತಾನೂ ಇಲ್ಲ ಪೀನಾನು ಇಲ್ಲ, ನಿಧಾನಕ್ಕೂ ಟಿಫನ್ನು. ಇನ್ನು ಪೂರಿ ಮಾಡ್ತಾನೇ ಅವ್ರೆ ನಮ್ಮಮ್ಮ. ಒಂದು ಸ್ವಲ್ಪ ತಿಲ್ಲೇ ಇದ್ರೆ ಇನ್ನು ಬೈಸ್ಕೊತೀನಿ. ಪೂರಿ ಮಿಕ್ಸ್ ವೆಜ್ ಸಾಗು. ಇವಾಗ ಟಿವಿ. ನಮ್ಮ ಅಜ್ಜಿ ಕಾಯ್ತವ್ರೆ, ಮಾತ್ರ ನುಂಗೋರೆ ಕಾಯ್ತವ್ರೆ. ಊಟ ಮಾಡಿ ಮತ್ತೆ ವಿಡಿಯೋ ಮಾಡ್ತೀವಿ. ಹೆಂಗೈತೆ ಅಜ್ಜಿ? ಚೆನ್ನಾಗಿದಾ? ಚೆನ್ನಾಗದೆ, ಸೂಪರ್ ಆಗದೆ. ನಮ್ಮ ಅಜ್ಜಿ ಓಕೆ ಅಂದ್ಬಿಟ್ರೆ ಊಟ. ನಮ್ಮಮ್ಮ ಪಾವನ. ಹೆಂಗೈತೆ? ಸಖತ್ತಾಗಿತ್ತು, ಚೆನ್ನಾಗಿತ್ತು ಪೂರಿ ಸಾಗು. ನಮ್ಮ ಅಜ್ಜಿಗೆ ಒಂದು ಸ್ವಲ್ಪ ಉಪ್ಪು ಬೇಕಿತ್ತಂತೆ, ನಮಗೆ ಕರೆಕ್ಟಾಗಿತ್ತು, ಸೂಪರಾಗಿತ್ತು, ಸೂಪರ್. ಹಾಯ್ ಗಾಯ್ಸ್, ಸೊ ಇದು ನನ್ನ ಆಫ್ಟರ್ನೂನ್ ಅಂದರೆ ಮಾರ್ನಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಫುಲ್ ಡೇ ಮಾಡೋಕ್ಕಾಗಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಆಯಿಲ್ ಅಪ್ಲೈ ಮಾಡಿದ್ದೀನಿ, ಸೊ ಸ್ನಾನ ಮಾಡ್ಕೊಬೇಕು. ನಾನು ಮಾಡ್ಕೊಂಡು ನಾರ್ಮಲ್ ತಿನ್ನೋದು ಮಲ್ಗೋದು ಅಷ್ಟೇ, ಬೇರೆ ಏನು ಇವತ್ತು ಅಷ್ಟು ಕೆಲಸ ಮಾಡಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಗಾಯ್ಸ್, ಲವ್ ಯು ಆಲ್.